ಶಿಡ್ಲಘಟ್ಟದ ಧಮ್ಕಿ ನಾಯಕ ರಾಜೀವ್ ಗೌಡ ಬಂಧನ ಯಾವಾಗ? ಪರಾರಿಯಾಗಿ 13 ದಿನ ಆಗಿದೆ. ಆದರೂ ಕೂಡ ಇನ್ನೂ ಅರೆಸ್ಟ್ ಆಗಿಲ್ಲ ರಾಜೀವ್ ಗೌಡ. ರಾಜೀವ್ ಗೌಡ ಗೋವಾ ಅಥವಾ ಕೇರಳಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿಯಿಂದ ರಾಜೀವ್ ಗೌಡಗೆ ಆಶ್ರಯ ಕೊಡಲಾಗಿದೆಯಾ? ಮಂಗಳೂರಿನಲ್ಲಿ 3-4 ದಿನ ಪೊಲೀಸರು ಶೋಧ ನಡೆಸಿದ್ರು. ಮಂಗಳೂರಿನಿಂದ ಗೋವಾ ಅಥವಾ ಕೇರಳಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಕೇರಳ ಅಥವಾ ಗೋವಾಕ್ಕೆ ರೈಲಿನಲ್ಲಿ ಎಸ್ಕೇಪ್ ಆಗಿರುವ ಶಂಕೆ. ರಾಜೀವ್ ಗೌಡ ಬಂಧನಕ್ಕೆ 3 ಪೊಲೀಸರ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ. ಮೊನ್ನೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗ ರಾಜೀವ್ ಗೌಡ ಅವರ ಬಂಧನಕ್ಕೆ 3 ಪೊಲೀಸರ ತಂಡವನ್ನು ನಿಯೋಜನೆ ಮಾಡಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ರಾಜೀವ್ ಗೌಡ ಬಂಧನ ಇಲ್ಲಿವರೆಗೂ ಆಗಿಲ್ಲ. 13 ದಿನ ಆಗಿದೆ. ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮಂಗಳೂರಿನ ಉದ್ಯಮಿಯೊಬ್ಬರು ಆಶ್ರಯವನ್ನ ಕೊಟ್ಟಿರಬಹುದು ಅಂತ ಶಂಕೆ ವ್ಯಕ್ತವಾಗ್ತಿದೆ. ಮಂಗಳೂರಿನಿಂದ ಗೋವಾ ಅಥವಾ ಕೇರಳಕ್ಕೆ ರೈಲಿನ ಮೂಲಕ ಹೋಗಿರಬಹುದು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಇದೀಗ ರಾಜೀವ್ ಗೌಡ 13 ದಿನ ಆದ್ರೂ ಕೂಡ ಇನ್ನು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಈಗ ಮಂಗಳೂರು ಮೂಲದ ಉದ್ಯಮಿ ಅವರಿಗೆ ಆಶ್ರಯವನ್ನ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಮೂಲಕ ಗೋವಾ ಅಥವಾ ಕೇರಳಕ್ಕೆ ಹೋಗಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನಯನ, ಹೌದು, ರಾಜೀವ್ ಗೌಡ ಒಬ್ಬ ಭಾಗದ ಪ್ರಭಾವಿ ಕಾಂಗ್ರೆಸ್ನ ನಾಯಕ. ಹಾಗಾಗಿ ಕರಾವಳಿ ಭಾಗದ ಅಂದ್ರೆ ಕರಾವಳಿಯಲ್ಲೂ ಕೂಡ ಅನೇಕ ಪ್ರಭಾವಿ ಕಾಂಗ್ರೆಸ್ನ ನಾಯಕರುಗಳು ಇರುವಂತದ್ದು ಮತ್ತು ಉದ್ಯಮಿಗಳು ಕೂಡ ಇರುವಂತದ್ದು. ಹಾಗಾಗಿ ಅವರ ಜೊತೆಗೆ ರಾಜೀವ್ ಗೌಡಗೆ ಬಹಳ ನಿಕಟವಾದ ಸಂಪರ್ಕ ಇತ್ತು, ಸಂಬಂಧಗಳು ಕೂಡ ಇತ್ತು. ಹಾಗಾಗಿ ಒಂದು ಇಂಟರ್ಸ್ಟೇಟ್ ಆತನಿಗೆ ತಲೆಮರೆಸಿಕೊಳ್ಳಲಿಕ್ಕೆ ಒಂದು ಇಂಟರ್ಸ್ಟೇಟ್ ಜಾಗಗಳು ನೆರವಿಗೆ ಬರುವಂತದ್ದು. ಮಂಗಳೂರಿನಿಂದ ನಾವು ಕನೆಕ್ಟ್ ಆಗ್ತಾ ನೆನಪು ಬಂದ್ರೆ ಕೇರಳ ಮತ್ತು ಗೋವಾವನ್ನ ಈ ಭಾಗದ ರೈಲುಗಳ ಮೂಲಕ ಸಂಪರ್ಕವನ್ನ ಸಾಧಿಸಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇರಳಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಥವಾ ಕೇರಳಕ್ಕೆ ಪರಾರಿ ಆಗಿರಬಹುದು ಅನ್ನುವಂತ ಮಾಹಿತಿಗಳಿರುವಂತದ್ದು. ನೇರವಾಗಿ ಚಿಕ್ಕಬಳ್ಳಾಪುರದಿಂದ ಮಂಗಳೂರಿಗೆ ಬೇರೆ ಬೇರೆ ದಾರಿಗಳನ್ನ ಅಂದ್ರೆ ಕಳೆದ 13 ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಶ್ರಯಗಳನ್ನ ಪಡೆದು ಅನೇಕ ಜನ ಆತನಿಗೆ ಆಶ್ರಯವನ್ನು ಕೊಟ್ಟಿದ್ರು. ಅಲ್ಲಿಂದ ನೇರವಾಗಿ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲೂ ಕೂಡ ಒಂದು ಪ್ರತಿಷ್ಠಿತ ಉದ್ಯಮಿಯ ಮೂಲಕ ಆಶ್ರಯವನ್ನ ಪಡೆದು ಆತನ ಸಂಪರ್ಕದಿಂದಲೇ ಆತ ನೇರವಾಗಿ ಇಲ್ಲಿಂದ ಬೇರೆ ಜಾಗಕ್ಕೆ ಅಂದ್ರೆ ಕೇರಳಕ್ಕೆ ಆತ ಹೋಗಿರ್ಬೋದು ಅನ್ನುವಂತ ಅನುಮಾನಗಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಮಂಗಳೂರು ಪೊಲೀಸರ ನೆರವಿನಿಂದ ಅಲ್ಲಿನ ಪೊಲೀಸರು ಕೂಡ ಇಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಕೇರಳ ಮತ್ತು ಗೋವಾದಲ್ಲೂ ಕೂಡ ಆತನನ್ನ ಹುಡುಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.